ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವ್ಲಾಗ್ ಬಂದ್ಬಿಟ್ಟು 3 ಡೇ ಮಿಕ್ಸ್ ಆಗಿದೆ. ಸ್ಯಾಟರ್ಡೆ ಹಾಗೆ ಸಂಡೇ ಹಾಗೆ ಮಂಡೇ 3 ದಿನನೂ ಮಿಕ್ಸ್ ಮಾಡಿ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿ ಮಾಡ್ತಿರೋ ವ್ಲಾಗ್ ಇದು. ಯಾಕಂದರೆ ವ್ಲಾಗ್ ನನಗೆ ಲಾಂಗ್ ವ್ಲಾಗ್ ಡೇಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ನನಗೆ ಹೊರಗಡೆ ಎಲ್ಲ ಓಡಾಡಿ ನನಗೆ ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಒಂದು 2-3 ಡೇಸ್ ರೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ನಾನು ಮಾಡಿಲ್ಲ. ಸೊ ಇದು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗು. ಎಲ್ಲ ಬೇಗ ಎದ್ದು ಎಲ್ಲ ರೆಡಿಯಾಗಿ ನಾಷ್ಟ ಎಲ್ಲ ಮಾಡಿಕೊಂಡು ಹಾಗೆ ಈ ಹುಡುಗಿರಿಗೆ ರೀಲ್ಸ್ ಮಾಡಿಸೋಣ ಅಂತ ಅಂದ್ಕೊಂಡು ರೀಲ್ಸ್ ಮಾಡಿಸ್ತಿದ್ದೆ. ಹುಡುಗಿರು ತುಂಬ ಚೆನ್ನಾಗಿ ಮಾಡಿದ್ರು. ಶ್ರೇಯಾ ಹಾಗೆ ತನು, ಲಹರಿ ನಾನು ಹೇಳ್ಕೊಟ್ಟಂಗೆ ಮಾಡ್ತಿದ್ರು. ಇದು ರೀಲ್ಸ್ನೂ ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಪ್ರದೀಪ್ ಅವರು ರಿಟರ್ನ್ ದಾವಣಗೆರೆಗೆ ಹೋಗ್ತಿದ್ದಾರೆ. ನಾನು ಇಲ್ಲೇ ಇದ್ದೀನಿ, ಯಾಕಂದರೆ ಉಷಾಕ್ ಅವ್ರದ್ದು ತಂಗಿ ಮದುವೆ ಇದೆ ಅಂತ ನಾನು ಹೇಳಿದ್ದೆ. ಅಲ್ಲಿಗೆ ಹೋಗಬೇಕಿತ್ತು, ಅದಕ್ಕೋಸ್ಕರ ನಾನು ಇಲ್ಲೇ ಉಳ್ಕೊಂಡೆ. ಹಾಗೆ ಅಲ್ಲಿ ನಾನು ಪೈಪ್ ಹತ್ರ ಒಂದು ಹಾವು ಸೇರ್ಕೊಬಿಟ್ಟಿತ್ತು. ಆ ಹಾವನ್ನ ನೋಡೋಕೆ ಹೋಗೋದು ಬರೋದು ಹುಡುಗರು ಬರೀ ಅವ್ರನ್ನೇ ಕಾಯಬೇಕಿತ್ತು. ಪೂರ್ತಿ ಹತ್ತಿರ ಹೋಗಿ ನೋಡ್ತಿದ್ರು ಆ ಹಾವನ್ನ. ಅದು ಎಷ್ಟು ಗಲಾಟೆ ಮಾಡೋದು, ಒಂದ್ಸತಿ ಒಳಗಡೆ ಹೋಗೋದು, ಒಂದ್ಸತಿ ಹೊರಗಡೆನೇ ಇರ್ತಿತ್ತು. ಅಷ್ಟು ತುಂಬ ದಿನ, 1 ತಿಂಗಳಿಂದ ಅಲ್ಲೇ ಇದೆ ಅಂತ ಹಾವು. ಈ ಹುಡುಗರು ಆಟಾಡ್ತಿರ್ಬೇಕಾದಾಗ ನಾವು ಆಚೆ ಇದ್ದರೆ ಏನು ಹೋಗ್ತಿರ್ಲಿಲ್ಲ. ನಾವು ಒಳಗಡೆ ಹೋಗ್ತಿದ್ದ ತಕ್ಷಣ ಹಾವು ನೋಡ್ಕೊಬರೋಣ ಬನ್ನಿ ಅಂತ ಅಂದು ಹೊಟ್ಟೋಗ್ಬಿಡ್ತಿದ್ರು. ಬರೀ ಇವ್ರನ್ನ ನೋಡೋದೇ ಆಗಿಬಿಡ್ತಿತ್ತು ನಮಗೆ. ಇದು ಸಂಡೇ ಮಾರ್ನಿಂಗ್, ಬೆಳಿಗ್ಗೆನೇ. ಇದು ಸಂಡೇ ಎಲ್ಲ ಹೊರಡಬೇಕು ಅಂತ ಅಂದ್ಬಿಟ್ಟು ಬೇಗ ಎಲ್ಲ ರೆಡಿ ಆಗ್ತಿದ್ರಿ. ಟೈಮು ಕೂಡ ಇವಾಗ 5 ಗಂಟೆ ನಮ್ಮ ಮುಂಚೆನೇ ಇದ್ರಿ. ನೆನ್ನೆನೇ ಎಲ್ಲ ಕೆಲಸ ಮಾಡಿ ಮುಗಿಸಿರೋದ್ರಿಂದ ನಮಗೆ ಅಷ್ಟೊಂದೇನು ಬೆಳಿಗ್ಗೆ ಎದ್ದು ಕೆಲಸ ಇರಲಿಲ್ಲ. ಸೊ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಹೊರಡೋದಷ್ಟೇ ಬಾಕಿ ಇದ್ದಿದ್ದು. ನಾವು ಕೂಡ ಪೂಜೆ ಎಲ್ಲ ಮಾಡಿ ಹೊರಟ್ರಿ. ಈಗ ಅಲ್ಲಿ ಹೋಗೋದಕ್ಕೇ ಮಧ್ಯಾಹ್ನ 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳ್ತಿದ್ರು. ತುಂಬ ದೂರ ಇದೆ ಇಲ್ಲಿಂದ. ನಾವು ಕೂಡ ಗಾಡಿ ಮಾಡ್ಕೊಂಡಿದ್ವಿ. ಗಾಡಿ ಎಲ್ಲ ಮಾಡಿಕೊಂಡು ಹೊರಟ್ವಿ. ಇಲ್ಕಲ್ ಹತ್ರ ಸವಿತಕ್ಕ ಹಾಗೆ ಸಂಗಣ್ಣ, ಇವರ ಸವಿತಕ್ಕ, ಸಂಗಣ್ಣವರೆಲ್ಲ ಬಂದಿದ್ದರು. ಸೊ ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು ನಾವು ಮದುವೆಗೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 2 ಗಂಟೆ ಆಗಿಬಿಟ್ಟಿತ್ತು. ಇಲ್ಲೊಂದು ನದಿ ಕಾಣಿಸುತ್ತೆ. ಇಲ್ಲಿ ಹೋಗ್ತಾ ಒಂದವೆ ಇಲ್ಲಿ ನದಿ ಒಂದು ಕಾಣಿಸುತ್ತೆ. ಇಲ್ಲಿಗೆ ನಾನು ಲಾಸ್ಟ್ ಟೈಮ್ ಬಂದಿದ್ದು 8 ವರ್ಷದ ಹಿಂದೆನೇ. ಆವಾಗೂ ಏನಕ್ಕೆ ಅಂತ ಅಂದರೆ ಉಷಕ್ಕ ಅವ್ರದ್ದು 2ನೇ ತಂಗಿ ಮದುವೆ ಇತ್ತು. ಆಗ ಬಂದಾಗ ಇದಕ್ಕೆ ವಿಸಿಟ್ ಮಾಡಿ ಹೋಗಿದ್ದು. ಚೆನ್ನಾಗಿತ್ತು. ಒಳಗಡೆ ಎಲ್ಲ ಫುಲ್ ಇಳ್ದೋವಂಥ ಪ್ಲೇಸು ನನಗೆ ಇಷ್ಟ ಆಯಿತು. ಸೊ ನಾವು ಮದುವೆ ಮನೆಗೆ ರೀಚ್ ಆದರೆ ಫುಲ್ಲು ರಶ್ ಅಂದರೆ ರಶ್ಶು. ಆಡಾಡೋಕ್ಕೆ ಸರಿಗಮಪದಲ್ಲಿ ಹನುಮಂತ ಇದ್ರಲ್ಲ, ಸೊ ಅವ್ರು ಬಂದಿದ್ದರು. ಅವ್ರನ್ನ ನೋಡೋಕ್ಕೆ ಅಂತಲೇ ಜನ ಫುಲ್ಲು ಮುತ್ಕೊಬಿಟ್ಟಿದ್ರು. ಜನ ಫುಲ್ಲು ರಶ್ ಅಂದರೆ ರಶ್. ಆರ್ಕೆಸ್ಟ್ರಾ ಇತ್ತು, ಅಲ್ಲಿ ಅವ್ರನ್ನ ಕರೆಸಿದ್ರು. ಅವನ್ನ ನೋಡೋಕ್ಕೆ ಎಷ್ಟು ಜನ ನಿಂತಿದ್ರು ಅಂದರೆ ಈ ಕಡೆ ಎಲ್ಲ ಫುಲ್ ಲೈನಲ್ಲಿಲ್ಲ. ಮೇಲ್ಗಡೆಯಿಂದ ನೋಡ್ತಿದ್ರು, ಕೆಳಗಡೆ ಹೋಗಿ ನೋಡ್ತಿದ್ರು. ನಾವು ಸುಮ್ಮನೆ ರಶ್ ಜಾಸ್ತಿ ಇರುತ್ತೆ, ಫಸ್ಟ್ ಊಟ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಊಟ ಮಾಡೋಕ್ಕೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಭಾವ ಅಂತೂ ಫಸ್ಟು ಎಂಟ್ರಿ ಹಾಕ್ತಿದ್ದಂಗೆ ಹೇಳಿದ್ರು. ಅವ್ರು ಮುಂಚೆನೇ ಬಂದಿದ್ದರು ಇಲ್ಲಿ ಮದುವೆ ಇರೋದಕ್ಕೆ. ಅವರು ಎಂಟ್ರಿ ಆಗ್ತಿದ್ದಂಗೆ ಹೇಳಿದ್ರು, ಒಳಗಡೆ ಫುಲ್ಲು ಜನ ಜಾತ್ರೆ, ಮಕ್ಕಳುಗಳೆಲ್ಲ ಹುಷಾರು ಅಂತ ಅಂದ್ಬಿಟ್ಟು. ಸ್ವಲ್ಪ ತಮಾಷೆ ಮಾಡೋದು ಜಾಸ್ತಿ. ನಾವು ಸುಮ್ಮನೆ ಹೇಳ್ತಿದ್ದಾರೇನೋ ಅಂತ ಅಂದರೆ ನೋಡಿದ್ರು ಒಳಗಡೆ ಫುಲ್ಲು ರಶ್ಶು. ಕಾಲಿಡೋಕ್ಕೋ ಜಾಗ ಆಗ್ತಿರಲಿಲ್ಲ, ಅಷ್ಟು ರಶ್ ಇತ್ತು.
ಈ ದೊಡ್ಡ ಭಾವ ದೊಡ್ಡಕ್ಕನೂ ಸಿಕ್ಕಿದ್ರು, ಶೇಖರ್ ಭಾವ ಅಂತ ಇವರು, ಪುಷ್ಪಕ್ಕ ಅವರೆಲ್ಲ ಸಿಕ್ಕಿದ್ರು. ಸೊ ಅಲ್ಲಿ ಅವ್ರ ಮಮ್ಮಿ ಮಂಜುಳಾ ಅಕ್ಕವರೆಲ್ಲ ಬಂದಿದ್ದರು. ಅವರು ಕೂಡ ಇವರೇ ನಮ್ಮ ಭಾವ. ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿ ಕೆಳಗಡೆ ಹೋದ್ರಿ. ಎಲ್ಲರದ್ದು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. 50% ರಶ್ ಕಡಿಮೆ ಇತ್ತು. ನಾವು ಬಂದಾಗಂತೂ ಹೆವಿ ರಶ್ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲೂ ಒಂದು ಸ್ವಲ್ಪ ಇನ್ನೂ ಸ್ಟೇಜ್ ಮೇಲೆಲ್ಲ ಕ್ರೌಡ್ ಹಾಗೇ ಇದೆ. ನಾನು ನೋಡ್ತಾ ಇದ್ದೀನಿ ಹನುಮಂತು ಅವ್ರನ್ನ ಕ್ಯಾಪ್ಚರ್ ಮಾಡ್ತಿದ್ದೀನಿ, ಬಟ್ ಎಲ್ಲ ಅಡ್ಡ ಬರ್ತಿದ್ದಾರೆ. ಇದೆಲ್ಲ ಮುಗಿಸ್ಕೊಂಡು ಅಂಕಲ್ ಆಂಟಿಗೆ ಅಂದರೆ ಉಷಕ್ಕ ಅವ್ರ ಪಪ್ಪ ಮಮ್ಮಿಗೆ ಬಟ್ಟೆ ಮಾಡ್ತಾರೆ. ಈ ನಮ್ಮ ಕಡೆ ಎಲ್ಲ ಎಲ್ಲರೂ ಹೀಗೇನೆ ಎಲ್ಲ ಇದೇ ಥರನೇ ಮಾಡೋದು. ಈ ಥರ ಎಲ್ಲ ಟೋಪಿ ಎಲ್ಲ ಹಾಕಿ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು ಅವ್ರ ಆಶೀರ್ವಾದ ತಗೋತಾರೆ. ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಒಂದು ಫೋಟೋ ಎಲ್ಲ ತಕ್ಕೊಂಡ್ರಿ. ಸೊ ಫೋಟೋ ಎಲ್ಲ ತೆಗೆಸ್ಕೊಂಡು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಬಂದ್ರಿ. ಹನುಮಂತು ಅವರು ಹೊರಡ್ತಿದ್ದು, ಬಟ್ ಅವ್ರಿಗೆ ನಡೆಯೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ತಳ್ಳಾಡ್ಕೊಂಡು ಬರ್ತಿದ್ರು. ಅದು ಸಡನ್ನಾಗಿ ಮನೇಲಿ ಬಂದುಬಿಟ್ಟಲ್ಲ ಫೋಕಸ್ ಮಾಡೋಕ್ಕಾಗಿಲ್ಲ ಅವ್ರನ್ನ. ಹಾಗೆ ಆಚೆ ಕಡೆ ಒಂದು ಹುಡುಗನೆಲ್ಲ ಕೂರಿಸ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಕೊಂಡು ಎಲ್ಲರೂ ಹುಡುಗನೆಲ್ಲ ಕೂರಿಸಿ ಫೋಟೋ ತೆಗೆಸ್ತಿದ್ರಿ. ಹಾಗೆ ನಾವು ಕೂಡ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಕೊಂಡು ಫೋಟೋ ತೆಗಿಬೇಕಿತ್ತು, ಬಟ್ ನಾನಿರಲಿಲ್ಲ. ಸೊ ಸೆಲ್ಫಿನಾದರೂ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಸೆಲ್ಫಿನ ತಕ್ಕೊಂಡೆ. ಸಾನು ಲಹರಿ ಇಬ್ಬರೂ ತುಂಬ ಕ್ಲೋಸ್ ಅಲ್ವಾ. ಸೊ ಅಕ್ಕ ತಂಗಿ ಬೇರೆ ವಾಪಸ್ ಬರ್ತಿರ್ಲಿಲ್ಲ ಲಹರಿ ಸಾನು. ಹಾಗೆ ನಂದೊಂದು ವೀಡಿಯೋ ಮಾಡಿ ಅಂತಂದು ಅವರು ವೀಡಿಯೋ ಮಾಡಿ ಹಾಗೆ ವಾಪಸ್ ಮನೆಗೆ ಹೋಗ್ತಿರ್ಬೇಕಾದಾಗ ಎಲ್ಲರೂ ಒಂದು ಸ್ವಲ್ಪ ಕಾಫಿ ಕುಟ್ಕೊಂಡು ಹಾಗೆ ನಾವು ಸವಿತಕ್ಕ ಅವ್ರನ್ನ ಎಲ್ಕಳಲ್ಲಿ ಮತ್ತೆ ಡ್ರಾಪ್ ಮಾಡಿ ನಾವು ಕೂಡ ಮನೆಗೆ ಹೊರಟ್ವಿ. ನಾವು ರೀಚ್ ಆಗಿದ್ದು ಒಂದು 7-8 ಗಂಟೆ ಆಗಿರ್ಬೋದು. ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ ನಾವು ಕೂಡ. ಹಾಗೆ ನಾನು ನಾಳೆ ಹೊರಡಬೇಕಿತ್ತು, ಸುಮಿತ್ರಾ ಅವ್ರದ್ದು ಆ್ಯನಿವರ್ಸರಿ ಇತ್ತು, ಅದಕ್ಕೋಸ್ಕರ ಉಳ್ಕೋಬೇಕಾಯ್ತು. ಆ್ಯನಿವರ್ಸರಿಗೆ ರವಿ ಅಣ್ಣ ಅವ್ರಿಗೆ ಎಷ್ಟು ಹೇಳಿದ್ರು ಇರಲಿಲ್ಲ, ಅವರು ಉಳ್ಕೊಳ್ಳಿಲ್ಲ. ಯಾಕಂದರೆ ಅವರು ಯಾರೋ ಫ್ರೆಂಡ್, ಅವರು ಕೂಡ ಅವ್ರ ಫ್ರೆಂಡ್ ಹಳೆ ಫ್ರೆಂಡ್ ಎಲ್ಲ ಸೇರ್ತಿದ್ರಂತೆ. ಅವರು ಗೃಹ ಪ್ರವೇಶ ಆಯಿತು ಅವ್ರದ್ದು ಯಾವುದೋ ಫ್ರೆಂಡದು ಕೊಪ್ಪಳದಲ್ಲಿ, ಅದಕ್ಕೋಸ್ಕರ ಹೋಗ್ತೀನಿ ಅಂತಂದರು. ಮತ್ತು ಈವ್ನಿಂಗು ಆದರೆ ಬರ್ತೀನಿ ಅಂತಂದರು, ಆದರೆ ಅವ್ರು ಬರಲಿಲ್ಲ. ಇನ್ ಕೇಸ್ ಎಲ್ಲಾದರೂ ಅವ್ರೇನಾದರೂ ಬಂದಿದ್ದರೆ ನಾವು ಹೋಟೆಲಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅವ್ರು ಬರಲೇ ಇಲ್ಲ. ಅವತ್ತಿನ ದಿನವೇ ಮದರ್ಸ್ ಡೇ ಇತ್ತು, ಹಾಗೆ ಸುಮಿತ್ರಾ ಅವ್ರದ್ದು ಆ್ಯನಿವರ್ಸರಿ ಇತ್ತು. ಅದಕ್ಕೋಸ್ಕರ ಒಂದೇ ಸತಿ ಅತ್ತೆ ಚಿಕ್ಕಿ ಸುಮಿತ್ರಾ ಅವ್ರಿಗೆಲ್ಲ ಸೇರಿಸಿ ಒಂದೇ ಸತಿ ಕೇಕ್ ಕಟ್ ಮಾಡಿಸಿದ್ರು. ಉಷಾಕನೂ ಕೂಡ ಊರಿಂದ ವಾಪಸ್ ಬಂದಿದ್ದರು. ಇವತ್ತು ಬೆಳಿಗ್ಗೆನೇ ಬಂದರು. ಇದು ಮಂಡೇ ವ್ಲಾಗು. ಬೆಳಿಗ್ಗೆ ಅಂದರೆ ಈವ್ನಿಂಗ್ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿರೋದು. ಉಷಾಕ ಅವರು ಬಂದರು. ಸೊ ಎಲ್ಲರೂ ಬಂದ್ರಲ್ಲ, ಒಂಥರ ಲಾಸ್ಟಲ್ಲಿ ಒಂದು ಒಳ್ಳೆ ಸ್ವೀಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾನು ಕೂಡ ಹೊರಡಬೇಕು, ಬೇಜಾರಾಗ್ತಿದೆ ಇಷ್ಟು ದಿನ ಇದ್ದು ಹೋಗೋದಕ್ಕೆ, ಅಲ್ಲಿ ಮತ್ತೆ ಒಬ್ಬಳೇ ಇರಬೇಕಲ್ಲ ಅಂತ. ಕೇಕ್ ಎಲ್ಲ ಕಟ್ ಮಾಡಿಸಿ ಊಟ ಎಲ್ಲ ಮಾಡಿ ಮತ್ತೆ ನಾವು ಮೇಲ್ಗಡೆ ಬಂದರೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತಿನ 3 ದಿನ ವ್ಲಾಗ್ ಈ ಥರ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ನಂದಿನಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.